ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸತಯಾ ಶ್ರದ್ಧೆಯ ಯುಕ್ತ ತಸ್ಯಾರಾಧನಾ ಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಆ ರೀತಿಯಾಗಿ ಯಾವ ಉಪದೇವತೆಯನ್ನ ಆರಾಧನೆ ಮಾಡ್ತಾರೋ, ಯಾವ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡ್ತಾರೋ ಅದೇ ರೂಪದಲ್ಲಿ ಅವರಿಗೆ ಬೇಕಾದಂತಹ ಕಾಮಗಳನ್ನು ಪರಿಹರಿಸುವಂತಹ, ಅವರು ಯಾವ ಇಷ್ಟವನ್ನು ಇಟ್ಟುಕೊಂಡು ನನ್ನನ್ನು ಪೂಜೆ ಆರಾಧನೆ ಮಾಡ್ತಾ ಇರ್ತಾರೋ ಆ ವರವನ್ನು ನಾನು ಖಂಡಿತವಾಗ್ಲೂ ಅವರಿಗೆ ಕೊಡ್ತೇನೆ. ಅವರು ಕೇಳಿದಂತಹ ರೀತಿಯಲ್ಲೇ, ಅವರು ಕೇಳಿದ ರೂಪದಲ್ಲೇ ನಾನು ಅವರಿಗೆ ಪ್ರತ್ಯಕ್ಷನಾಗ್ತೇನೆ ಮತ್ತು ಅವರ ಇಷ್ಟಾರ್ಥಗಳನ್ನು ಕೊಡ್ತೇನೆ. ಎಲ್ಲವೂ ಅವು ನನ್ನಿಂದಲೇ ದತ್ತವಾಗಿರುತ್ತೆ. ಆದರೆ ಅವರು ತನ್ನ ಉಪದೇವತೆ, ತಾನು ಆರಾಧನೆ ಮಾಡಿದಂತಹ ಉಪದೇವತೆ ನಮಗೆ ಪ್ರತ್ಯಕ್ಷರಾಗಿದ್ದಾರೆ ಅಂತ ಅವರು ತಿಳ್ಕೊಂಡಿರ್ತಾರೆ. ಜ್ಞಾನಿಗಳಿಗೆ ಅದು ಅರ್ಥವಾಗುತ್ತೆ. ಇವೆಲ್ಲವೂ ಭಗವಂತನ ರೂಪಗಳೇ. ಆದರೆ ಆ ಭಗವಂತನನ್ನ ತಿಳಿದುಕೊಳ್ಳೋದು ತನಕ ನಮಗೆ ಜ್ಞಾನ ಸಂಪೂರ್ಣವಾಗುವುದಿಲ್ಲ ಅನ್ನುವಂತಹ ವಿಷಯ ಮಾತ್ರ ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಬೇರೆಯವರು ಆ ಉಪದೇವತೆಯ ರೂಪವನ್ನೇ ಭಗವಂತ ಅಂತ ತಿಳ್ಕೊಂಡಿರ್ತಾರೆ. ಇದು ಮುಖ್ಯವಾದಂತಹ ವ್ಯತ್ಯಾಸ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸಿ ಕೃಷ್ಣ ಪಕ್ಷಿ. ಇಂದು 8ನೇ ತಾರೀಕು ಶುಕ್ರವಾರ, ಷಷ್ಠಿ ತಿಥಿ ಹಾಗೂ ಇಂದು ಉತ್ತರಾಷಾಢ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಅದೃಷ್ಟ ಪರೀಕ್ಷೆ ಇವತ್ತು ಕೊನೆಯಾಗಿದೆ. ವೃಷಭ ರಾಶಿಯವರಿಗೆ ಇಂದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಆದರೂ ಕೂಡ ಅದೃಷ್ಟದ ಪರೀಕ್ಷೆ ಇನ್ನೂ ಸ್ವಲ್ಪ ನಡೀತಾ ಇರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಇಮೇಲ್, ಚಾಟ್ ಇತ್ಯಾದಿಗಳಲ್ಲಿ ಹೆಚ್ಚು ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. ನೀವು ಹೇಳಿದ್ದೆಲ್ಲ ನಿಮ್ಮ ವಿರುದ್ಧವಾಗಿ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಪ್ರೀತಿ ಪಾತ್ರರಿಂದ ನೆಮ್ಮದಿ, ದಾಂಪತ್ಯದಲ್ಲಿ ನೆಮ್ಮದಿ, ಬಿಸಿನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಯಶಸ್ಸು. ಸಿಂಹ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು. ಮನಸ್ಸಿಗೆ ನೆಮ್ಮದಿ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಕನ್ಯಾ ರಾಶಿಯವರಿಗೆ ಇವತ್ತು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇರೋರಿಗೆ, ಇನ್ವೆಸ್ಟ್ಮೆಂಟ್, ಬ್ಯಾಂಕಿಂಗ್, ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂಥವರಿಗೆ ಇವತ್ತು ಲಾಸ್ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರಾಗಿರಬೇಕು. ಆದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನೀವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಬಹುದು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ನಿಮ್ಮ ತಾಯಿಯ ಆರೋಗ್ಯ, ಮನಸ್ಸಿನ ಕೆಲವು ಸಮಸ್ಯೆಗಳು, ಇವುಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಂಡು ಕೂತಿರ್ತೀರಿ. ಹೀಗಾಗಿ ಕಾರ್ಯಕ್ಷೇತ್ರದಲ್ಲೂ ಕೂಡ ಗಮನ ಕೊಡಲಿಕ್ಕೆ ಸಾಧ್ಯವಾಗದೆ ಹೋಗಬಹುದು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರಿಂದ, ಬಂಧು ಮಿತ್ರರಿಂದ, ಸಹೋದರರಿಂದ, ಸಹೋದರಿಯರಿಂದ ನಿಮಗೆ ಇವತ್ತು ಸಹಕಾರ ಪ್ರಾಪ್ತಿ. ಮಾಧ್ಯಮದಲ್ಲಿರುವವರಿಗೆ ಅತ್ಯುತ್ತಮವಾದಂತಹ ದಿವಸ. ಧನು ರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿ. ಯಾರ್ಯಾರು ಫೈನಾನ್ಷಿಯಲ್, ಬ್ಯಾಂಕಿಂಗ್, ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಹಣಕಾಸಿನ ವ್ಯವಹಾರದಲ್ಲಿದ್ದೀರಿ, ನಿಮಗೆಲ್ಲರಿಗೂ ಇವತ್ತು ಜಾಗರೂಕತೆ ಅವಶ್ಯಕ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಿಂದ ಇವತ್ತು ಸ್ವಲ್ಪ ಹಣ ಕೈ ಬಿಡೋದಿದೆ. ಮನೆಯಲ್ಲಿ ಸುಖವಾದ ವಾತಾವರಣ. ಮಕರ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಬೇಸರ ಇವತ್ತು ಪರಿಹಾರವಾಗಿದೆ. ಮನಸ್ಸಿಗೆ ಒಮ್ಮೆಲೆ ನೆಮ್ಮದಿ ಪ್ರಾಪ್ತಿಯಾಗಿ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಫೋನ್ ಕಾಲ್ ಇತ್ಯಾದಿಗಳಲ್ಲಿ ಇವತ್ತು ಹೆಚ್ಚು ಮಾತು ಬೇಡ. ಚಾಟು ಕೂಡ ಮಾಡಬೇಡಿ. ನೀವು ಹೇಳುವುದನ್ನು ಯಾರೂ ಗ್ರಹಿಸೋದಿಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಬೇಸರ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ. ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಧನಲಾಭ ಹಾಗೂ ಫೋನ್ಗಳಲ್ಲಿ ಬಹಳ ಹೆಚ್ಚಿನ ಸಮಯವನ್ನು ನೀವು ಕಳೆಯುತ್ತೀರಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದರೆ ಭಗವಂತನ ಧಾಮವನ್ನು ಸೇರುವುದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.